ಧಾರವಾಡದ ಎಎಸ್ಪಿ ನಾರಾಯಣ ಬರಮಣ್ಣಿ ಸ್ವಯಂ ನಿವೃತ್ತಿಗೆ ಏನು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬರಮಣ್ಣಿ ಮನವೊಲಿಕೆಗೆ ಖುದ್ದು ಮುಂದಾಗಿದ್ರಂತೆ ಮುಖ್ಯಮಂತ್ರಿಗಳು. ಓಕೆ, ಎಎಸ್ಪಿ ಜೊತೆ ಗೃಹ ಸಚಿವ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಮಾತನಾಡಿದ್ರು. ಸಿಎಂ ಹಾಗೂ ಇಬ್ಬರು ಸಚಿವರು ಮನವೊಲಿಸಿದ್ರೂ ಕೂಡ ಒಪ್ಪಿಲ್ಲ ನಾರಾಯಣ ಬರಮಣ್ಣಿ. ಈ ತಿಂಗಳಲ್ಲೇ ಸೇವೆಯಿಂದ ಮುಕ್ತಗೊಳಿಸುವಂತೆ ಬರಮಣ್ಣಿ ಅವರು ಮನವಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿಗೆ ಅವರಿಗೆ ಎಷ್ಟು ಆಘಾತ ಆಗಿರಬೇಕು ಅವರ ಮನಸ್ಸಿಗೆ ಅಂತಕ್ಕಂಥದ್ದನ್ನು ನೋಡಿ. ಮುಖ್ಯಮಂತ್ರಿಗಳೇ ಮುಂದಾಗಿದ್ದರಂತೆ ಮನವೊಲಿಕೆಗೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಮುಖ್ಯಮಂತ್ರಿಗಳೇ ಮನವೊಲಿಕೆಗೆ ಮುಂದಾಗಿದ್ದರು, ಪರಮೇಶ್ವರ್ ಅವರು ಮಾತನಾಡಿದ್ರು, ಎಚ್ ಕೆ ಪಾಟೀಲ್ ಮಾತನಾಡಿದ್ರು. ಇವೆಲ್ಲ ಘಟನೆಗಳು ನಡೆದದ್ದು ಯಾವಾಗ ಮತ್ತು ಈಗ ಅಂತಿಮವಾಗಿ ಅವರು ನಿವೃತ್ತಿಯನ್ನು ಕೊಡಲೇಬೇಕಾಗುತ್ತಾ ಇಲಾಖೆ ವತಿಯಿಂದ, ಮತ್ತೆ ಅವರ ಮನವೊಲಿಕೆ ಕಾರ್ಯ ಮುಂದುವರಿಯುತ್ತಾ ಅಂತ? ಅರವಿಂದ, ರೀತಿಯಾಗಲಿ ಸ್ವಯಂ ನಿವೃತ್ತಿಯನ್ನು ಏನು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿವೃತ್ತಿಯನ್ನು ಪಡೆದುಕೊಳ್ಳುವಂಥವ್ರು ಯಾರಿರ್ತಾರೆ, ಅಧಿಕಾರಿ ಇರ್ತಾರೆ, ಅವ್ರಿಗೆ ಒಂದಷ್ಟು ಕಾಲಾವಕಾಶಗಳು ಇರುತ್ತೆ. ಯಾಕೆಂದರೆ ಯಾವ ಸಂದರ್ಭದಲ್ಲಿ ಈ ರೀತಿಯ ನಿರ್ಧಾರವನ್ನು ಕೈಗೊಂಡಿರ್ತಾರೆ, ಆ ನಿರ್ಧಾರವನ್ನು ಕೈಗೊಂಡಾದ ನಂತರ ಕೂಲ್ ಡೌನ್ ಆದ ನಂತರ ಅದನ್ನು ವಾಪಸ್ ಪಡಲಿಕ್ಕೂ ಕೂಡ ಒಂದಷ್ಟು ಕಾಲಾವಕಾಶಗಳು ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಕಾಲಾವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪರಮೇಶ್ವರ್ ಅವರು ಹೇಳಿದಂತೆ ಏನು ಎಚ್ ಕೆ ಪಾಟೀಲ್ ಅವರು, ನಾವು ಇಬ್ಬರು ಕೂಡ ಅವ್ರ ಜೊತೆಲಿ ಮಾತನಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಈ ರೀತಿಯನ್ನು VRS ಅನ್ನ ಪಡ್ಕೊಳ್ತಾ ಇದ್ದಾನೆ ಅಂದ್ರೆ ಆತನ ಪ್ರತಿಯೊಬ್ಬ ಅಂದ್ರೆ ಪ್ರತಿ ದಿನವೂ ಕೂಡ ಸಾವಿರಾರು ಜನ, ನೂರಾರು ಜನ VRS ಅನ್ನ ಪಡ್ಕೊಳ್ತಾರೆ. ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಯಾವ ಸಚಿವರಾಗ್ಲಿ, ಯಾವ ಹಿರಿಯ ಅಧಿಕಾರಿಗಳಾಗ್ಲಿ ಅವರನ್ನ ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡೋದಿಲ್ಲ. ಈ ವಿಚಾರದಲ್ಲಿ ಯಾಕೆ ಮನವೊಲಿಸೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗುತ್ತೆ ಮತ್ತು ವಿರೋಧ ಪಕ್ಷವೇ ಇದನ್ನ ಇಟ್ಕೊಂಡು ಸರ್ಕಾರಕ್ಕೆ ಇನ್ನಷ್ಟು ಮುಜುಗರ ಮಾಡುವಂತ ಪ್ರಯತ್ನಗಳನ್ನ ಮಾಡುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನ ಸಮಾಧಾನ ಮಾಡಿಸಲಿಕ್ಕೆ ಮತ್ತು ಅದನ್ನ ವಾಪಸ್ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಲಿಕ್ಕೆ ತಯಾರಿಗಳನ್ನ ನಡೆಸ್ತಾ ಇರುವಂತದ್ದು. 1 ತಿಂಗಳ ಕಾಲಾವಕಾಶ ಇರುತ್ತೆ. ಕಾಲಾವಕಾಶ ಇದ್ದ ಹಿನ್ನೆಲೆಯಲ್ಲಿ ಅದನ್ನ ವಾಪಸ್ ಪಡ್ಕೊಳ್ಬಹುದು, ಅಥವಾ ನನಗಾದಂತ ಘಟನಾವಳಿಗೆ ಏನಿತ್ತು ಅದಕ್ಕೆ ಬೇಸತ್ತು ನಾನು ಈ ರೀತಿಯಲ್ಲಿ ಸ್ವಯಂ ನಿವೃತ್ತಿಗೆ ಪ್ರಯತ್ನಗಳನ್ನ ಪಟ್ಟಿದ್ದೆ ಅಂತ ಹೇಳಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ವಾಪಸ್ ಪಡ್ಕೊಳ್ಳುವಂತ ಪ್ರಕ್ರಿಯೆಗಳು ಕೂಡ ಇದಾವೆ. ಆದ್ರೆ ಆ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸಫಲಗೊಳ್ತವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳಿಲ್ಲ. ಯಾಕೆಂದ್ರೆ ಬರಮಣ್ಣಿ ಅವರು ಇದುವರೆಗೂ ಕೂಡ ಅದನ್ನ ವಾಪಸ್ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿಲ್ಲ. ಜುಲೈ 6ಕ್ಕೆ ಅದಕ್ಕೆ ಡೆಡ್ಲೈನ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅದಕ್ಕೆ ಯಾವ ರೀತಿಯ ನಿರ್ಧಾರವನ್ನ ಮುಂದಿನ ಹೊತ್ತುಗಳಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ 6ನೇ ತಾರೀಕು ತನಕ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಮತ್ತೊಮ್ಮೆ, ಯಾಕಂದರೆ ಸರ್ಕಾರಕ್ಕೆ ಒಂಥರ ಮುಜುಗರದ ವಿಚಾರ ಇದು. ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರು ಅಂತಂದರೆ ಯಾಕೆ ಅಂತಂದರೆ ಈ ಇನ್ಸಿಡೆಂಟ್ ನೆನಪಿಗೆ ಬರುತ್ತೆ ಎಲ್ರಿಗೂ. ಹಾಗಾಗಿ ಯಾರು VRSಗೆ ಅಪ್ಲೈ ಮಾಡಿದ್ರು CM, ಹೋಮ್ ಮಿನಿಸ್ಟರು ಮನವೊಲಿಕೆ ಮಾಡಲ್ಲ ಸಾಮಾನ್ಯ. ಇದೊಂಥರ ಸರ್ಕಾರಕ್ಕೆ ಮುಜುಗರದ ವಿಚಾರ. ಹಾಗಾಗಿ ಈ ಪ್ರಯತ್ನಗಳಾಗ್ತಾ ಇದೆ. ನೋಡೋಣ ಅವರ ನಿರ್ಧಾರದಿಂದ ಅವರು ಹಿಂದೆ ಸರಿತಾರ ನಾರಾಯಣ ಬರಮಣ್ಣಿ ಅವರು ಇಲ್ವಾ ಅಂತಕ್ಕಂಥದ್ದನ್ನು.